ವ್ಯಕ್ತಿ ಯಾರೇ ಆಗಿರಲಿ, ನಾಲ್ಕು ಗೋಡೆ ಮಧ್ಯೆ ಒಬ್ಬಂಟಿಯಾಗಿ ಕೂತ್ರೆ ಸಾಕು, ಒಂದಿಷ್ಟು ಪಶ್ಚಾತ್ತಾಪ ಬರುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರು ಬರೋಬ್ಬರಿ 1 ತಿಂಗಳು ಕಳೆದೋಗಿದೆ. ಅವರು ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಅವರಷ್ಟೇ ಅಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಿಗಳು ಕೂಡ ಇದ್ದರು, ಅವರು ಕೂಡ ಜೈಲಲ್ಲಿದ್ದಾರೆ. ಜೈಲಲ್ಲಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯ ಪಶ್ಚಾತ್ತಾಪ ಭಾವನೆ ಮೂಡಿದೆ. ನಿಜಕ್ಕೂ 4 ಗೋಡೆ ಮಧ್ಯೆ ಇರೋ ಅವ್ರಿಗೆ ಮಾತ್ರ ಆ ಒಂದು ಸಂಕಷ್ಟ ಮತ್ತು ಪಶ್ಚಾತ್ತಾಪ ಏನು ಅನ್ನೋದು ಮಾತ್ರ ಅರಿವಾಗ್ತಾ ಇದೆ. ನಾವು ಮಾಡಿದ್ದು ತಪ್ಪು, ಹೀಗಾಗಬಾರ್ದಾಗಿತ್ತು ಅನ್ನೋ ಮಾತುಗಳು ಮೆಲ್ಲನೆ ಕೇಳಿಬರ್ತಾ ಇದೆ. ಹಾಗೆ ನೋಡಿದರೆ ದರ್ಶನ್ ಅವರು ಈಗ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಲ್ಲಿ ಯಾರೊಂದಿಗೂ ಕೂಡ ಹೆಚ್ಚು ಮಾತಾಡ್ತಾ ಇಲ್ಲ. ಅವ್ರನ್ನ ಯಾರು ಭೇಟಿ ಮಾಡೋಕ್ಕೆ ಹೋಗ್ತಾರೆ ಅವ್ರ ಜೊತೆ ಮಾತ್ರ ಒಂದೆರಡು ಮಾತುಗಳನ್ನ ಆಡ್ತಾರೆ ವಿನಃ ಏನು ದರ್ಶನ್ ಗ್ಯಾಂಗ್ ಇತ್ತು ಆ ಗ್ಯಾಂಗ್ ಜೊತೆ ಸಂಪೂರ್ಣ ಮಾತುಗಳನ್ನು ನಿಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ವಿನಯ್ ಮತ್ತು ಅವರ ಗ್ಯಾಂಗ್ ಏನಿದ್ದರು, ಆರೋಪಿಗಳು ಯಾರಿದ್ದಾರೆ ಅವರೆಲ್ಲ ಕೂಡ ಪಶ್ಚಾತ್ತಾಪದ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಏನು ಅಂದರೆ, ದರ್ಶನ್ ಬಳಿ ಹೋಗ್ಬಿಟ್ಟು, ಬಾಸ್ ನಮ್ಮನ್ನು ಕ್ಷಮಿಸ್ಬಿಡಿ, ಹೀಗಾಗಬಾರ್ದಾಗಿತ್ತು, ಹೀಗಾಗಿ ಇಂಥ ಘಟನೆ ಮೂಲಕ ನೀವು ಕೂಡ ಇಲ್ಲಿ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋ ಪಶ್ಚಾತ್ತಾಪದ ಮಾತುಗಳನ್ನು ಹೇಳಿದ್ದಾರೆ. ಈ ವೇಳೆ ದರ್ಶನ್ ಕೂಡ ಮೌನಕ್ಕೆ ಶರಣಾಗಿದ್ದಾರೆ, ಜಾಸ್ತಿ ಮಾತಾಡಿಲ್ಲ. ಅವ್ರು ಹೇಳ್ತಾರೆ, ಎಲ್ಲ ಆರೋಪಿಗಳು ನಮ್ಮ ಅಚಾತುರ್ಯಕ್ಕೆ ನಿಮಗಿಂತಹ ಪರಿಸ್ಥಿತಿ ಬಂದೋದಗಿದೆ, ಹಾಗಾಗಿ ಇದಕ್ಕೆಲ್ಲ ನಾವು ಕಾರಣ ಆಗಿಬಿಟ್ವಿ, ದಯವಿಟ್ಟು ಕ್ಷಮಿಸಿ, ನಮ್ಮನ್ನು ನೀವು ಮನ್ನಿಸ್ಬೇಕು ಅಂಥೇಳಿ ಆರೋಪಿಗಳು ಒಂದು ರೀತಿ ಅಳಲು ತೋಡ್ಕೊಂಡಿದ್ದಾರೆ. ಸೊ ಅವರೆಲ್ಲರ ಮಾತಿಗೆ ದರ್ಶನ್ ಕೂಡ ಮಾತು ಮುಂದುವರಿಸಿ ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳುವ ಮೂಲಕ ಅವರಿಗೆ ಒಂದಷ್ಟು ಹೇಳಿ ಕಳಿಸಿದ್ದಾರೆ. ಆದರೆ ವಿನಯ್ ಮತ್ತು ರಾಘು ಇತರ ಆರೋಪಿಗಳೇನಿದ್ರೆ ಅವರೆಲ್ಲರೂ ಕೂಡ ದರ್ಶನ್ ಬಳಿ ಬಂದು ಈ ಘಟನೆ ಆಗಿದ್ದಕ್ಕೆ ಕ್ಷಮೆ ಇರಲಿ, ನಮ್ಮ ಒಂದು ನಡವಳಿಕೆಯೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಾಗಿ ಪಶ್ಚಾತ್ತಾಪದ ಮಾತುಗಳನ್ನು ಹೇಳಿದ್ದಾರೆ. ಸೊ ಏನೋ ಆಗಿ ಇನ್ನೇನೋ ಆಗೋಗಿತ್ತು, ಇನ್ನೇನೋ ಮಾಡಬೇಕಾಗಿತ್ತು, ಏನೋ ಆಗೋಗ್ಬಿಟ್ಟಿದೆ, ಇಂಥ ಸಂದರ್ಭ ಕ್ರಿಯೇಟ್ ಆಯಿತು, ಸೊ ಇದಕ್ಕೆಲ್ಲ ಕಾರಣ ಆಗಿಬಿಟ್ಟಿದ್ದೀವಿ, ಸೊ ನೀವು ಸಿಲುಕಿ ಇಲ್ಲಿ ಬರುವಂಥ ಸಂದರ್ಭ ಬಂದೋದಕ್ತು ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಸೊ ದರ್ಶನ್ ಕೂಡ ಹೆಚ್ಚು ರಿಯಾಕ್ಟ್ ಮಾಡದೆ ಮುಂದಿನ ಸಮಯವನ್ನು ಕಾದು ನೋಡೋಣ ಅಂತ ಅಷ್ಟೇ ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ದರ್ಶನ್ ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಲ್ಲಿ ತಮ್ಮದೇ ಆದಂಥ ಚಟುವಟಿಕೆಗಳಲ್ಲಿ ತೊಳ್ಕೊಂಡಿದ್ದಾರೆ. ಅಂದರೆ ವಾಕ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಒಂದಿಷ್ಟು ಮೌನಕ್ಕೆ ಶರಣಾಗಿದ್ದಾರೆ. ಅದೇನೇ ಇರಲಿ, ವಿನಯ್ ಮತ್ತು ಟೀಮ್ ಏನಿದೆಯಲ್ಲ ಅವರಿಗೆ ಈಗ ಒಂದೊಂದಾಗಿಯೇ ಒಂದಿಷ್ಟು ಪಶ್ಚಾತ್ತಾಪ ಕಾಡ್ತಾ ಇದೆ. ಯಾಕಂದರೆ ಮಾಡಿದ ತಪ್ಪಿನ ಅರಿವಾಗ್ತಾ ಇದೆ. ಅಷ್ಟೇ ಅಲ್ಲ, ತಮ್ಮ ಕುಟುಂಬದವರು ಕೂಡ ನಮ್ಮಿಂದಾಗಿ ಕಣ್ಣೀರಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋ ಅರ್ಥದಲ್ಲಿ ಆರೋಪಿಗಳು ಮಾತಾಡ್ಕೊಂಡಿದ್ದಾರೆ. ಕೆಲ ಆರೋಪಿಗಳ ಅಪ್ಪ ಅಮ್ಮ ಕೂಡ ಸಾವಿಗೀಡಾದರೂ ಹೋಗೋದಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪ್ರದೋಷನ ಆರೋಪಿ ಏನಿದ್ದಾರೆ ಅವರ ಅಜ್ಜಿ ಕೂಡ ಚಾಮರಾಜಪೇಟೆಯಲ್ಲಿ ನಿಧನರಾದರು, ಅಲ್ಲೂ ಕೂಡ ಹೋಗೋಕ್ಕೆ ಆಗಿಲ್ಲ. ಸೊ ಇಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ನಾವೇ ಕಾರಣರಾಗ್ಬಿಟ್ವಾ ಅನ್ನೋ ಪಶ್ಚಾತ್ತಾಪ ಅವರನ್ನು ಸಾಕಷ್ಟು ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಒಂದಿಷ್ಟು ಆರೋಪಿಗಳ ಕುಟುಂಬಸ್ಥರು ಕೂಡ ಈ ಸಂದರ್ಭದಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಅದೇನೇ ಇರಲಿ, ಇದರ ನಡುವೆ ದರ್ಶನ್ ಅವ್ರನ್ನ ಏನು ಬಂಧಿಸಿದ್ರು ಪೊಲೀಸರು, ಪೊಲೀಸರಿಗೆ ಅಭಿನಂದನೆ ಕೂಡ ಸಲ್ಲಿಕೆಯಾಗಿದೆ. ಅಂದರೆ ಕಸ್ತೂರಿ ನಗರದಲ್ಲಿ ಜನಸಂಪರ್ಕ ಸಭೆ ನಡೀತದೆ ಪ್ರತಿ ತಿಂಗಳು. ಸೊ ಪೊಲೀಸರು ಸಭೆ ಏರ್ಪಡಿಸಿದಂಥ ಸಂದರ್ಭದಲ್ಲಿ ಮುರಳಿ ಅನ್ನೋ ವ್ಯಕ್ತಿ ಕಮಿಷನರ್ ದಯಾನಂದ್ ಅವರಿಗೆ ಮತ್ತು ಅವರ ಇಲಾಖೆಯ ವರ್ಗದವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಏನು ಅಂದರೆ, ಸಾರ್ವಜನಿಕವಾಗಿ ಅವ್ರು ಮಾತಾಡ್ತಾರೆ ಮೈಕಲ್ಲಿ, ಪ್ರಪಂಚದಲ್ಲಿ ಅಥವಾ ದೇಶದಲ್ಲಿ ಎಂಥ ಬಲಿಷ್ಠ ವ್ಯಕ್ತಿಯಾದರೂ ಕೂಡ ನಾವು ಮುಲಾಜಿಲ್ಲದೆ ತಪ್ಪು ಕಂಡು ಬಂದಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀವಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಪೊಲೀಸರು. ಆ ನಿಟ್ಟಿನಲ್ಲಿ ಹೇಳೋದಾದರೆ, ದರ್ಶನ್ ಏನು ಪ್ರಕರಣ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೂಲಂಕಷವಾಗಿ ತನಿಖೆ ನಡೆಸಿ ಯಾವುದೇ ಮುಲಾಜಿಲ್ಲದೆ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ.
ನಿಮಗಿದು ಅಭಿನಂದನೆಗಳು ಅಂಥೇಳಿ ಮುರಳಿ ಅನ್ನೋ ಒಬ್ಬ ಸಾರ್ವಜನಿಕ ವ್ಯಕ್ತಿ ಸಭೆಯಲ್ಲಿ ಬಹಿರಂಗವಾಗಿಯೇ ಈ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇನೇ ಇರಲಿ, ಒಟ್ಟು ಏನು ರೇಣುಕಾ ಸ್ವಾಮಿ ಹತ್ಯೆ ಇತ್ತು, ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳೆಲ್ಲ ಪಶ್ಚಾತ್ತಾಪ ಪಡುವಂತಾಗಿದೆ. ಅವರಿಗೆ ಒಂದು ರೀತಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಾಗಿದೆ. ಕಳೆದ 37 ದಿನಗಳಿಂದ ಕೂಡ ಇವರೆಲ್ಲರೂ ಕೂಡ ಜೈಲಲ್ಲಿದ್ದಾರೆ. ಒಬ್ಬರಿಗೊಬ್ಬರು ಮಾತುಕತೆನ ಆಡುವ ಮೂಲಕ ಪಶ್ಚಾತ್ತಾಪದ ಮಾತುಗಳನ್ನು ಕೂಡ ಆಡ್ತಾಯಿದ್ದಾರೆ. ಸದ್ಯಕ್ಕೆ ಏನು ದರ್ಶನ್ ಅವ್ರನ್ನ ಭೇಟಿಯಾಗಿ ಅವರು ಇಷ್ಟು ಹೇಳಿದ್ದಂತೂ ನಿಜ, ನಮ್ಮಿಂದ ತಪ್ಪಾಗಿದೆ, ನಾವು ಮಾಡಿದ ಅಚಾತುರ್ಯವೇ ಇಷ್ಟಕ್ಕೆಲ್ಲ ಕಾರಣ, ನೀವು ಇಲ್ಲಿ ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳುವ ಮೂಲಕ ಏನು ದರ್ಶನ್ ಅವರ ಮುಂದೆ ಮನವಿ ಸಲ್ಲಿಸಿದ್ದಾರೆ, ಕ್ಷಮೆ ಯಾಚಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ದರ್ಶನ್ ಕೂಡ ಮುಂದೆ ನೋಡೋಣ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಟ್ಟಾರೆ 4 ಗೋಡೆ ಮಧ್ಯೆ ಇರ್ತಕ್ಕಂಥ ಆರೋಪಿಗಳಿಗೆ ಪಶ್ಚಾತ್ತಾಪ ಆಗಿರೋದಂತೂ ನಿಜ. ಒಂದಿಷ್ಟು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತಿಗೆ ಅವರು ಕೂಡ ಈಗ ಒಂದೊಂದೇ ತಪ್ಪಿನ ಅರಿವು ಆಗ್ತಾ ಇಂಥ ತಪ್ಪು ಮತ್ತೆ ಮಾಡಬಾರ್ದು ಅನ್ನೋ ರೀತಿಯಾಗಿ ಅವರಿಗೆ ಸಾಕಷ್ಟು ಕಾಡ್ತಾ ಇದೆ. ಸೊ ಆ ನೋವಲ್ಲೇ ದರ್ಶನ್ ಅವರ ಬಳಿ ಬಂದು ಕೈ ಕಟ್ಟಿಕೊಂಡು ಕ್ಷಮೆಯನ್ನು ಕೇಳಿದ್ದಾರೆ.